ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬ ಇಂಪಾರ್ಟೆಂಟು ಮತ್ತು ಕಾಮನ್ ಕೂಡ. ಕಾಮನ್ ಏನಕ್ಕೆ ಅಂದರೆ ಈಗ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಮನೆಯವರಾಗ್ಬೋದು ಅಥವಾ ನಮ್ಮ ಒಂದು ಫ್ರೆಂಡ್ಸ್ ಆಗ್ಬೋದು, ಯಾರೇ ಸಿಗಲಿ ಯಾವಾಗಲೇ ಸಿಗಲಿ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾನೆ ಇರುತ್ತೆ. ಯಾಕೆಂದರೆ ಅಷ್ಟೊಂದು ಕಾಮನ್ ವಿಷಯ. ತುಂಬ ಕಾಸ್ಟ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಅವಶ್ಯಕತೆಗಳ ಜೊತೆ ಇಚ್ಛೆಗಳು ಕೂಡ ಒಂದು ನಮಗೆ ಪೂರ್ತಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದ್ರ ಜೊತೆಲಿ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನಾವು ಇದರಲ್ಲಿ ಮನಿ ಸೇವಿಂಗ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಮನಿ ಸೇವಿಂಗ್ ಇದ್ದಾಗ ಮಾತ್ರ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡುತ್ತೆ. ನಾವು ಸದೃಢರಾಗ್ತೀವಿ ಆರ್ಥಿಕವಾಗಿ. ಸೊ ಹಾಗಾಗಿ ಸೇವಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಶೋಕಿ ಕೂಡ ಪೂರ್ತಿ ಆಗಬೇಕು, ಹಾಗೇನೆ ನಮ್ಮ ಖರ್ಚು ಕೂಡ ಮೇಂಟೈನ್ ಆಗಬೇಕು. ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸೇವಿಂಗ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಇದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋಕೆ ಮುಂಚೆ ನಾನಿಲ್ಲೊಂದು ವಿಷಯಕ್ಕೆ ಬರ್ತೀನಿ. ಅವಶ್ಯಕತೆಗಳು ಸಾಧು ಸಂತರದ್ದು ಕೂಡ ಪೂರ್ತಿ ಆಗುತ್ತೆ. ರಾಜ ಮಹಾರಾಜರದು ಆಸೆಗಳು ಕೂಡ ಕೆಲವೊಮ್ಮೆ ಅದ್ದೂರಿ ಆಗಿಬಿಡತ್ತೆ. ಸೊ ನಾವು ಇದರಿಂದ ಏನು ಕಲಿತೀವಿ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಬೇಕು ಈ ಒಂದು ಪ್ಲ್ಯಾನಿಂಗು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಫಸ್ಟ್ ಪಾಯಿಂಟು ಆನ್ಲೈನ್ ಶಾಪಿಂಗು. ಆನ್ಲೈನ್ ಶಾಪಿಂಗು ನಮ್ಮ ಕೆಲಸವನ್ನು ಎಷ್ಟು ಈಸಿ ಮಾಡಿಬಿಟ್ಟಿದೆ ಅಂದರೆ ಕೂತಲ್ಲೇ ಏನು ಬೇಕು ಅದನ್ನು ಆರ್ಡ್ರ್ ಮಾಡ್ಕೊಳ್ತೀವಿ. ಎಷ್ಟು ಒಂದು ಅಟ್ರಾಕ್ಟಿವ್ ಒಂದು ಆಫರ್ಸ್ಗಳನ್ನು ಕೊಡ್ತಾನೆ ಇರ್ತವೆ. ನಮಗೆ ಬೇಡ ಅಂದ್ರೂ ಬೇಕು ಅಂತ ಅನ್ನಿಸ್ಕೊಂಡು ನಾವು ಅದಕ್ಕೊಂದು ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಹಾಗಂತ ನಾನೇನು ಆನ್ಲೈನ್ ಶಾಪಿಂಗ್ನ ಎಗೇನೆಸ್ಟ್ ಮಾತಾಡ್ತಾ ಇಲ್ಲ. ಆನ್ಲೈನು ತುಂಬಾ ಒಳ್ಳೆಯದು. ಮತ್ತು ರಿಟರ್ನು ಎಕ್ಸ್ಚೇಂಜು ಎಲ್ಲ ಇರೋದ್ರಿಂದ ನಾವು ಆಗಾಗ ತರಿಸ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಏನು ಮಾಡಬೇಕು, ನೋಡಿದ ತಕ್ಷಣವೇ ನಮಗೆ ಇದು ಬೇಕು ಅಂತ ಅಂದೇ ಅನಿಸುತ್ತೆ. ಭಾಳ ಒಳ್ಳೆ ಆಫರ್ಸನ್ನು ನಮಗೆ ಅವರು ಆಫರ್ ಮಾಡಿರ್ತಾರೆ. ಸೊ ಅದನ್ನ ಬಿಡಲಿಕ್ಕೆ ಮನಸ್ಸೇ ಆಗಲ್ಲ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಈ ಮೊಬೈಲನ್ನು ಆಫ್ ಮಾಡಿ ಬ್ಯಾಕ್ ಬಂದುಬಿಡ್ತೀನಿ. ಬ್ಯಾಕ್ ಬಂದು ಒಂದು 3 ನಿಮಿಷ ಇದಕ್ಕೆ ನಾನು ಬ್ರೇಕ್ ಕೊಡ್ತೀನಿ. ಬ್ರೇಕ್ ಕೊಟ್ಟು ಆಮೇಲೆ ಬಂದು ನಾನು ಮೊಬೈಲನ್ನು ಓಪನ್ ಮಾಡಿದಾಗ ನನಗೆ ಗೊತ್ತಾಗತ್ತೆ ಇದರ ಅವಶ್ಯಕತೆ ನನಗೆ ಖಂಡಿತ ಇಲ್ಲ ಅಂತ. ಅವಶ್ಯಕತೆ ಇದ್ದರೆ ಮಾತ್ರ ನಾನು ಇದನ್ನು ಬೈ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಒಂದು ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಶಾಪಿಂಗ್ ಮಾಡುವಾಗ ಆನ್ಲೈನು 1-2 ಸಾರಿ ನಮಗೆ ನಾವು ಕ್ವಶನ್ ಕೇಳ್ಕೊಳ್ಬೇಕು, ಇದು ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ. ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಬೈ ಮಾಡಬೇಕು. ಇಲ್ಲ ಅಂದರೆ ಈ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ಕೊಳ್ಬೋದು. ಇಲ್ಲೂ ನಮಗೆ ಭಾಳಷ್ಟು ಸೇವಿಂಗ್ಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟು, ಇದೇ ರೀತಿಯಾದ ಒಂದು ಸ್ವಿಗ್ಗಿ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು ಸುಮಾರು ಆಫರ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಆಮೇಲೆ ಹೊರಗಡೆದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಹೊರಗಡೆದು ಕಮ್ಮಿ ಅಂತೂ ರೇಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮ ಮನೆಯಲ್ಲಿ ಮಾಡುವಂಥ ಹೆಲ್ದಿ ಫುಡ್ಡು, ಆ ಹೆಲ್ದಿನೆಸ್ಸು ಹೊರಗಡೆ ಊಟದಲ್ಲಿ ಖಂಡಿತ ಸಿಗಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಪ್ರತಿ ವೀಕ್ಲಿ ಸ್ಯಾಟರ್ಡೆ ಸಂಡೇ 2 ದಿನನೂ ನಮ್ಮ ಮನೆಯಲ್ಲಿ ನಾವೇ ಒಂದು ಸ್ಪೆಷಲ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಆಗ ನಮಗೆ ಆದಷ್ಟು ಹೊರಗಡೆಯ ಒಂದು ಖರ್ಚು ಕೂಡ ಉಳ್ಕೊಳ್ಳುತ್ತೆ ಮತ್ತು ಹೆಲ್ದಿ ಊಟ ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಫ್ಯಾಮಿಲಿಯವ್ರನ್ನ ಖುಷಿಪಡಿಸ್ಬೋದು. ಹಾಗಂತ ಉಳಿಸ್ಬೇಕು, ಸಿಕ್ಕಾಪಟ್ಟೆ ಉಳಿಸ್ಬೇಕು, ನಮ್ಮ ಆಸೆಗಳನ್ನು ಕೊಲ್ಲಬೇಕು ಅನ್ನೋ ಒಂದು ಅರ್ಥ ಅಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಖರ್ಚು ಮಾಡ್ಕೊಳ್ಬೇಕು. ನಾವು ಈಗ ವೀಕ್ಲಿ ಒನ್ಸು, ಮಂತ್ಲಿ ಒನ್ಸು ಅಂತ ತಿನ್ನೋಕ್ಕಿಂತ 3 ತಿಂಗಳಿಗೆ 6 ತಿಂಗಳಿಗೆ ಅಥವಾ ಯಾವಾಗಲಾದರೂ ಒಮ್ಮೆ ಒಕೇಶ್ನಲ್ ಆಗಿ ಹೊರಗಡೆ ತಿನ್ಬೋದು. ಇದರಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗಲ್ಲ. ಮತ್ತು ಇದೇ ರೀತಿಯಾದ ನೋಡಿ, ಹೆಲ್ದಿ ಫುಡ್ಡು ತಿನ್ನೋದ್ರಿಂದ, ಹೆಲ್ದಿಯಾಗಿರೋದ್ರಿಂದ ಹಾಸ್ಪಿಟಲ್ ಖರ್ಚು ಕೂಡ ಉಳ್ಕೊಳ್ಳುತ್ತೆ. ಹಾಸ್ಪಿಟಲ್ ಖರ್ಚು ಈಗಿನ ಒಂದು ಇದರಲ್ಲಿ ಭಾಳಷ್ಟು ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಹಾಗೆ ಬೇಗ ಎದ್ದೋಳೋ ಅಂಥ ಅಭ್ಯಾಸ ಮತ್ತು ಊಟ ಮಾಡುವಂಥ ರೀತಿ ಕೂಡ ಕರೆಕ್ಟಾಗಿರಬೇಕು. ಊಟ ಮಾಡುವಂಥ ಹೆಲ್ದಿಯಾದ ಒಂದು ಊಟವನ್ನು ಮಾಡೋದ್ರಿಂದ ಕಾಯಿಲೆಗಳಿಂದ ದೂರ ಇರ್ತೀವಿ. ಕಾಯಿಲೆಗಳಿಂದ ದೂರ ಇದ್ವಿ ಅಂದರೆ ಖಂಡಿತ ಈ ಖರ್ಚು ಕೂಡ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪಾಯಿಂಟು, ನಮ್ಮ ಒಂದು ಟ್ರಾನ್ಸ್ಪೋರ್ಟ್. ನಾವೆಲ್ಲಿಗೆ ಹೋಗಬೇಕು ಅಂದ್ರೂ ಈ ಆಟೋ, ಕ್ಯಾಬ್ಸು ಇಂಥವನ್ನ ನಾವು ಮೊರೆ ಹೋಗ್ತೀವಿ. ಇಲ್ಲಿ ಆದಷ್ಟು ನಾವು ಶೇರಿಂಗ್ ಆಟೋಗಳನ್ನಾಗ್ಬೋದು ಅಥವಾ ಶೇರಿಂಗ್ ಕ್ಯಾಬ್ಗಳಾಗ್ಬೋದು ಅಥವಾ ಪಬ್ಲಿಕ್ ಒಂದು ವೆಹಿಕಲ್ಸನ್ನು ನಾವು ಯೂಸ್ ಮಾಡ್ಬೋದು. ಫ್ಲೈಟಲ್ಲಿ ಹೋಗೋ ಜಾಗದಲ್ಲಿ ಟ್ರೈನಲ್ಲಿ ಹೋಗ್ಬೋದು. ಆದರೆ 2 ದಿನ ಎಕ್ಸ್ಟ್ರಾ ಆಗುತ್ತೆ. ಸಮಯ ಉಳಿಯೋಕ್ಕೂ ಅಂದರೆ ಏರೋಪ್ಲೇನಲ್ಲೇ ಹೋಗಬೇಕಾಗತ್ತೆ. ಆದರೆ ದುಡ್ಡನ್ನು ಉಳಿಸ್ಬೇಕು ಅಂದರೆ ಖಂಡಿತ ಟ್ರೈನಲ್ಲಿ ಹೋಗಬೇಕು. ಜ್ಞಾನಿಗಳು ಮೊದಲು ದೊಡ್ಡವರೆಲ್ಲ ಅದನ್ನೇ ಹೇಳ್ತಾ ಇದ್ರು, ದುಡ್ಡು ದೊಡ್ಡಪ್ಪ ಅಂದರೆ ವಿದ್ಯೆ ಅವರಪ್ಪ ಅಂತ. ಆದರೆ ಈಗಿನ ಕಾಲದಲ್ಲಿ ಇದು ಸುಳ್ಳಾಗ್ತಾ ಇದೆ. ಯಾಕೆಂದರೆ
ಈಗ ನಮಗೆ ಹುಷಾರಿಲ್ಲ, ಒಂದು ಹಾಸ್ಪಿಟಲಲ್ಲಿ ಇದ್ದೀವಿ ಅಂದರೆ ಇಲ್ಲಿ ವಿದ್ಯೆ ಕೆಲಸಕ್ಕೆ ಬರಲ್ಲ. ವಿದ್ಯೆ ಕೆಲಸಕ್ಕೆ ಬಂದ್ರೂ ಜ್ಞಾನಕ್ಕೆ ಇಲ್ಲಿ ನಮಗೆ ದುಡ್ಡಿದ್ರೆ ಮಾತ್ರನೇ ಇಲ್ಲಿ ನಮ್ಮ ಒಂದು ಆರೋಗ್ಯ ಸುಧಾರಿಸೋದು, ನಾವು ಬದುಕಿ ಉಳಿಯೋದು ಅಲ್ವಾ. ಸೊ ಹಾಗಾಗಿ ನಾವು ಖಂಡಿತ ಹಣವನ್ನು ಉಳಿಸೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಬೇಕು. ಆದಷ್ಟು ನಾವು ಹಣವನ್ನು ಉಳಿಸ್ತೀವಿ ಅಂದರೆ ನಮ್ಮ ಒಂದು ಚಿಕ್ಕ ಚಿಕ್ಕ ಆಸೆಗಳನ್ನು ಕೊಲ್ತೀವಿ ಅನ್ನೋದಲ್ಲ. ಬೇಜವಾಬ್ದಾರಿಯಿಂದ ನಾವು ಖರ್ಚು ಮಾಡುವಂಥ ಖರ್ಚಿನ ಬಗ್ಗೆ ಖಂಡಿತ ನಾವು ಎಚ್ಚೆತ್ಕೊಳ್ಬೇಕು. ದೊಡ್ಡವರು ಹೇಳ್ತಾರಲ್ವಾ, ನಾಣ್ಯಗಳ ಒಂದು ಎಚ್ಚರಿಕೆಯನ್ನು ನೀವು ಇಟ್ಕೊಂಡಾಗ ಅದು ನೋಟು ತನ್ನಂತಾನೇ ಎಚ್ಚರಿಕೆ ವಹಿಸ್ಕೊಳ್ಳುತ್ತೆ, ತನ್ನಂಗೆ ತಾನೇ ಅದು ಕೂಡ್ಕೊಳ್ಳುತ್ತೆ ಅಂತ. ಹನಿ ಹನಿ ಗುಡಿದ್ರೆ ಹಳ್ಳ ಅಂತ. ಸೊ ನಾವು ಕಾಯಿನ್ಗಳನ್ನು ಖರ್ಚು ಮಾಡುವಾಗ್ಲೂ ಯೋಚನೆ ಮಾಡಿ ಮಾಡಬೇಕು. ಆದರೆ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖಂಡಿತ ಮಾಡಬೇಕು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಖಂಡಿತ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹಾಗೆಯೇ ನಾವು ಬಟ್ಟೆಗಳನ್ನು ಪರ್ಚೇಸ್ ಮಾಡುವಾಗ ಆದಷ್ಟು ರೆಂಟ್ಗೆ ತಗೊಂಡಾಗ ನಮಗೆ ಒಂದು ಖರ್ಚು ಕೂಡ ಉಳಿಯುತ್ತೆ. ಯಾಕೆಂದರೆ ಫಂಕ್ಷನ್ನಿಗೆ ಯೂಸ್ ಮಾಡುವಂಥದ್ದು ನಾವು ತುಂಬ ಒಂದು ಕಾಸ್ಟ್ಲಿಯಾದ ಒಂದು ಲೆಹೆಂಗಾ ಆಗ್ಬೋದು, ಸ್ಯಾರಿ ಆಗ್ಬೋದು, ಈ ರೀತಿಯಾಗಿ ಪರ್ಚೇಸ್ ಮಾಡ್ತೀವಿ. ಅದು ವರ್ಷಾನುಗಟ್ಲೆ ನಮಗೆ ಸುಮ್ಮನೆ ಬೀರುಗಳಲ್ಲಿ ಇರುತ್ತೆ. ಸೊ ಅದ್ರ ಬದಲು ನಾವು ರೆಂಟ್ ಬೇಡ ಅನ್ನೋದಾದರೆ ಆಫ್ ಸೀಸನಲ್ಲೂ ಕೂಡ ನಮಗೆ ಬಟ್ಟೆಗಳ ರೇಟ್ ಕೂಡ ಕಮ್ಮಿ ಇರುತ್ತೆ, ಆಫರ್ಸ್ ಕೂಡ ತುಂಬ ಇರುತ್ತೆ. ಆ ಟೈಮಲ್ಲಿ ಕೂಡ ನಾವು ಬೈ ಮಾಡಿ ಇಟ್ಕೊಳ್ಬೋದು. ಆಗ ನಮಗೆ ಬಟ್ಟೆಗಳ ಮೇಲೆ ಆಗುವಂಥ ಖರ್ಚು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ನಮ್ಮ ಅವಶ್ಯಕತೆಗಳು ಏನೇನು ಅಂತ ಒಂದು ಕಡೆ ಮೊದಲು ನೋಟ್ ಮಾಡ್ಕೊಳ್ಳೋಣ. ಮೊದಲನೇದು ಬರುತ್ತೆ ಬಿಲ್ಸ್. ಬಿಲ್ ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಮೊಬೈಲ್ ಕರೆನ್ಸಿಯ ಬಿಲ್ಲು, ಟೋಟಲ್ ಈ ಬಿಲ್ಗಳೆಲ್ಲ ಇದಕ್ಕೆ ನಮಗೆ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಇ ಎಮ್ ಐಯಲ್ಲಿ ನಮಗೆ ಒಂದು ಹೋಮ್ ಲೋನ್ ಆಗ್ಬೋದು, ಅಥವಾ ಬೇರೆ ಫರ್ನಿಚರ್ಸ್ ಆಗ್ಬೋದು, ಅಥವಾ ಗ್ಯಾಜೆಟ್ಸ್ ಆಗ್ಬೋದು, ಎಲ್ಲನೂ ಇದರಲ್ಲಿ ಇ ಎಮ್ ಐ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ರೆಂಟು, ಹೋಮ್ ರೆಂಟ್ ಆಗ್ಬೋದು, ಅಥವಾ ಯಾವುದೇ ಒಂದು ವಸ್ತುವಿನ ರೆಂಟು ಅಥವಾ ಅಪಾರ್ಟ್ಮೆಂಟಿನ ರೆಂಟು, ನಾವು ಇರೋ ಒಂದು ಜಾಗಕ್ಕೆ ರೆಂಟಿನ ಒಂದು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಗ್ರೋಸರಿ ಎಲ್ಲರಿಗೂ ಒಂದು ಅವಶ್ಯಕತೆ ಇರುವಂಥ ವಸ್ತು, ಇದನ್ನು ನಾವೆಲ್ಲೂ ಮಿಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಬಂದು ಫೀಸು, ಮಕ್ಕಳು ಟ್ಯೂಷನ್ ಫೀಸ್ ಆಗ್ಬೋದು, ಡ್ಯಾನ್ಸ್ ಫೀಸು, ಎಕ್ಸೆಟ್ರಾ ಇದು ಯಾವುದ್ರಲ್ಲೂ ನಾವು ಕಟೌತಿಯನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಏನನ್ನು ನಾವು ಕಟ್ ಮಾಡೋಕ್ಕಾಗಲ್ಲ. ಇ ಎಮ್ ಐ ಆಗ್ಬೋದು, ರೆಂಟ್ ಆಗ್ಬೋದು, ಫೀಸ್ ಆಗ್ಬೋದು, ಇದನ್ನು ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ನಾವು ನಮ್ಮ ಒಂದು ಬಜೆಟ್ ಹೇಗಿದೆ ಅದನ್ನು ನೋಡಿ ಇಲ್ಲಿ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಇ ಎಮ್ ಐಯಲ್ಲಿ ಲೋನ್ಸು ನಾವು ಎಕ್ಸ್ಟ್ರಾ ನಮಗೆ ಏನಾದ್ರು ಗ್ಯಾಜೆಟ್ಸ್ ಆಗ್ಬೋದು, ಫರ್ನಿಚರ್ ಆಗ್ಬೋದು, ಇಂಥದ್ರ ಮೇಲೆ ಲೋನ್ ತಗೊಳ್ಳೋಕ್ಕಿಂತ ಅದನ್ನು ನಾವು ಉಳಿಸಿರುವಂಥ ದುಡ್ಡಿನಿಂದ ನಾವು ಬೈ ಮಾಡೋದು ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಬಾಕಿ ಇ ಎಮ್ ಐ ಹೋಮ್ ಲೋನ್ ಆಗಿರ್ಬೋದು, ಎಜುಕೇಷ್ನಲ್ ಲೋನು ಅಥವಾ ಬಿಸ್ನೆಸ್ ಲೋನು, ಇದನ್ನೆಲ್ಲ ನಾವು ಇ ಎಮ್ ಐಗೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಫೀಸು. ಇವು ಮೂರು ಅಷ್ಟೇ, ಇ ಎಮ್ ಐ, ರೆಂಟು, ಫೀಸು, ಇವು ಮೂರು ನಮ್ಮ ಕೈಯಲ್ಲಿ ಇರಲ್ಲ. ಇದನ್ನು ನಾವು ಒಂದೇ ಸಾರಿಗೆ ಡಿಸೈಡ್ ಮಾಡಿ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಬಿಲ್ಲು ಮತ್ತು ಗ್ರೋಸರಿ, ಇವೆರಡರಲ್ಲಿ ನಾವು ಉಳಿಸ್ಕೊಳ್ಬೋದು. ಹೇಗೆ ಅಂದರೆ, ಬಿಲ್ಲು ಅನವಶ್ಯಕವಾಗಿ ನಾವು ಲೈಟ್ಗಳನ್ನು ಯೂಸ್ ಮಾಡೋದು ನಿಲ್ಲಿಸ್ಬೋದು. ನಾವಲ್ಲಿ ಇಲ್ಲ, ನಾವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಹೊರಗಡೆ ಬರುವಾಗ ನಾವಾಗ್ಬೋದು ಅಥವಾ ಮಕ್ಕಳಿಗಾಗ್ಬೋದು ಆ ಲೈಟನ್ನು ಒಂದು ಫ್ಯಾನ್ ಸ್ವಿಚ್ಚನ್ನು ಆಫ್ ಮಾಡಲಿಕ್ಕೆ ಹೇಳ್ಬೋದು. ವೇಸ್ಟ್ ಎಲೆಕ್ಟ್ರಿಸಿಟಿನ ತಡೆಗಟ್ಟಿ ಇಲ್ಲಿ ಕೂಡ ನಾವು ಅಮೌಂಟನ್ನ ಉಳಿಸ್ಕೊಳ್ಬೋದು. ಮತ್ತು ಗ್ರಾಸರಿನೂ ಅಷ್ಟೇ, ಪ್ರತಿಯೊಂದು ಗ್ರಾಸರೀಸ್ಗಳನ್ನು ನಾವು ಲಿಸ್ಟ್ ಮಾಡಿ ಯಾವುದು ಖಾಲಿಯಾಗಿದೆ ಯಾವುದು ಖಾಲಿಯಾಗಿಲ್ಲ ನೋಡಿಕೊಂಡು ನಾವು ಲಿಸ್ಟ್ ಮಾಡಿಕೊಂಡು ತಂದಿಟ್ಕೊಳ್ಳೋದ್ರಿಂದ ತುಂಬ ಒಂದು ಅಮೌಂಟು ಸೇವ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಾರಿ ರೇಷನನ್ನು ನಾವು ಚೆಕ್ ಮಾಡ್ಕೊಂಡಿರಲ್ಲ, ಇರುವಂಥದ್ದನ್ನೇ ಮತ್ತು ಇನ್ನೂ ಒಂದು ಸಾರಿ ತರಿಸೋ ಹಾಗೆ ಆಗೋಗುತ್ತೆ. ಆಗ ನಮ್ಮ ಧಾನ್ಯಗಳು ಕೂಡ ವೇಸ್ಟ್ ಆಗುತ್ತೆ, ಆನಂತರ ನಮಗೆ ಹಣ ಕೂಡ ಖರ್ಚಾಗುತ್ತೆ. ಎಷ್ಟು ದುಡ್ಡು ಉಳಿಸಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಪ್ರತಿ ತಿಂಗಳು ನಾವು ಒಂದು 3 ತಿಂಗಳ ಇದನ್ನು ನಾವು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ತಿಂಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಬಿಲ್ಲಿಗೆ, ರೇಷನಿಗೆ, ಗ್ರೋಸರೀಸಿಗೆ ಅಂತ, ಅದರ ಪ್ರಮಾಣ ನಾವು ಒಂದು ಅಮೌಂಟನ್ನು ಸೈಡಲ್ಲಿ ಎತ್ತಿಟ್ಕೊಬಿಡ್ಬೇಕು. ಇದು ಬಿಲ್ಲಿಗೆ ಮತ್ತು ಗ್ರೋಸರಿಗೆ ಅಂತ. ನಾವು ಈ ರೀತಿಯಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಖರ್ಚು ಮಾಡಿ ಇದರಲ್ಲಿ ಉಳಿಸಿರುವಂಥ ದುಡ್ಡನ್ನು ನಾವು ಹಾಗೆ ಇಟ್ಕೊಳ್ಳೋಕ್ಕಿಂತ ಇದನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಪ್ರತಿ ತಿಂಗಳು ಇದನ್ನು ನಾವು ಸೇವ್ ಮಾಡಿ ಇಟ್ಕೊಂಡು ಇದರಲ್ಲಿ ನಮಗೆ ಇಷ್ಟ ಆಗಿರೋವಂಥ ವಸ್ತುಗಳನ್ನು ಬೈ ಮಾಡೋದಾಗಿರ್ಬೋದು. ಇದರಲ್ಲಿ ನಮಗೊಂದು ಗುರಿ ಕೂಡ ಇರಬೇಕು. ಏನಾದರೂ ಒಂದು ವಸ್ತುವನ್ನು ಬೈ ಮಾಡೋದಾಗಲಿ, ಅಥವಾ ಒಂದು ಏನಾದರೂ ಒಂದು ಫ್ಯಾಮಿಲಿ ಟ್ರಿಪ್ಪು, ಈ ರೀತಿಯಾಗಿ ಏನಾದ್ರು ಒಂದು ಪ್ಲ್ಯಾನ್ ಮಾಡಿಕೊಂಡಾಗ ಉಳಿಸ್ಲಿಕ್ಕೂ ಒಂದು ನಮಗೆ ಒಂದು ಖುಷಿ ಇರುತ್ತೆ.
ಉಳಿಸ್ಲಿಕ್ಕೆ ನಾವೊಂದು ಹುಮ್ಮಸ್ಸಿನಿಂದ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ನನ್ನ ಭಾವನೆ. ನೆಕ್ಸ್ಟ್ ಬಂದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ನಾವು ಮಕ್ಕಳಿಗಾಗ್ಬೋದು, ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು, ಒಂದು ಪಾಕೆಟ್ ಮನಿ ಅನ್ನೋದನ್ನು ನಾವು ಪ್ರತಿ ತಿಂಗಳು ಕೊಡೋದ್ರಿಂದ ಆ ಮಕ್ಕಳಿಗೆ ಆ ಮನಿ ಸೇವಿಂಗ್ನ ಪ್ರಾಮುಖ್ಯತೆ ಗೊತ್ತಾಗತ್ತೆ. ಅದರ ಇಂಪಾರ್ಟೆನ್ಸು ಖಂಡಿತ ಮಕ್ಕಳಿಗೆ ಅರ್ಥ ಆಗುತ್ತೆ. ಇದರಲ್ಲೇ ಅವರ ಫ್ರೆಂಡ್ಸ್ ಬರ್ಡೇಗೆ ಏನಾದರೂ ತಗೊಳ್ಳೋಂಥದ್ದಾಗ್ಬೋದು, ಅಥವಾ ಅವರ ಫೇವ್ರೆಟ್ ವಸ್ತುಗಳನ್ನು ಬೈ ಮಾಡೋದಾಗ್ಬೋದು, ಎಲ್ಲ ಈ ಅಮೌಂಟಿಂದನೇ ಮಾಡಬೇಕು ಅಂತ ಹೇಳಿ ಪ್ರತಿ ತಿಂಗಳು ಇಷ್ಟು ಅಂತ ಪಾಕೆಟ್ ಮನಿಯನ್ನು ಕೊಡೋದು. ಮತ್ತೆ ಅವರಿಗೆ ಅದರಲ್ಲಿ ಎನ್ಕರೇಜನ್ನು ಕೂಡ ಮಾಡಬೇಕು. ಅವ್ರಿಗೊಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿ ಅಲ್ಲಿ ಅಮೌಂಟನ್ನು ಸೇವ್ ಮಾಡೋ ಅಂಥದ್ದನ್ನು ಹೇಳ್ಕೊಡ್ಬೇಕು. ಇದರಿಂದ ಮಕ್ಕಳು ಕೂಡ ಭಾಳಷ್ಟು ಕಲಿತಾರೆ. ದುಡ್ಡನ್ನು ನಾವು ಯಾವ ರೀತಿ ಉಳಿಸ್ಬೋದು, ಯಾವ ರೀತಿ, ಆಮೇಲೆ ಹಣದ ಬೆಲೆ ಅವರಿಗೆ ಗೊತ್ತಾಗತ್ತೆ. ಅವರು ಕೇಳಿದಾಗೆಲ್ಲ ನಾವು ಕೊಡೋದ್ರಿಂದ ಅವರಿಗೆ ಅಷ್ಟು ಅದರ ಪ್ರಾಮುಖ್ಯತೆ ಗೊತ್ತಾಗಲ್ಲ. ಈ ರೀತಿಯಾಗಿ ಕೊಡೋದ್ರಿಂದ ಇದರಲ್ಲೇ ನೀವು ಉಳಿಸ್ಕೊಂಡು ನಿಮ್ಮ ಫೇವ್ರೆಟ್ ಥಿಂಗ್ಸ್ಗಳನ್ನು ಇದರಿಂದ ತಗೊಳ್ಬೇಕು ಅಂತ ಹೇಳಿದ್ರೆ ಸಾಕು. ತುಂಬ ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಪಿಗ್ಗಿ ಬ್ಯಾಂಕನ್ನು ಆ ಮಕ್ಕಳಿಗೆ ಕೊಡಿಸ್ಬೇಕು. ಇದರಲ್ಲಿ ನೀನು ದುಡ್ಡನ್ನು ಸೇರಿಸ್ಕೋ, ಈ ದುಡ್ಡು ನಿನಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ. ದೊಡ್ಡ ಮಕ್ಕಳಾದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅವರು ಅಲ್ಲಿ ಕೂಡ ದುಡ್ಡನ್ನ ಸೇವ್ ಮಾಡ್ಕೋಬೋದು. ಮತ್ತು ಇಲ್ಲಿ ಹಣದ ಫಾರ್ಮುಲಾ ಅಂತಲೇ ಹೇಳ್ಬೋದು. ಎಲ್ಲರ ಅವಶ್ಯಕತೆ ಮತ್ತು ಖರ್ಚು ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಮಗೆ ಎಷ್ಟು ಇಲ್ಲಿ ಸ್ಯಾಲರಿ ಸಂಬಳ ಬರುತ್ತೆ, ಅದರಲ್ಲಿ ನಾವು 50-30-20 ರೂಲನ್ನು ಹಾಕ್ಕೊಳ್ಬೇಕು. ನಮಗೆ 50% ಖರ್ಚಿಗೆ ಅಂತ, 30% ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ, ಮತ್ತು 20% ಉಳಿತಾಯ ಅಂತ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಬಿಡ್ಬೇಕು. ಹೀಗೆ ನಾವು ಮನೆಯ ಬಜೆಟನ್ನು ಪ್ಲ್ಯಾನ್ ಮಾಡಿ ನಡೆಯೋದ್ರಿಂದ ತುಂಬಾ ಹಣ ಸೇವಿಂಗ್ ಆಗುತ್ತೆ. ನಾನು ಯಾವ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನಾನು ಒಬ್ಬ ಹೌಸ್ ವೈಫ್ ಆಗಿ ನಾನು ಅನುಸರಿಸುವಂಥ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಸ್ವಲ್ಪನಾದರೂ ಮೋಟಿವೇಶನು ಅಥವಾ ಹೆಲ್ಪ್ ಅಂತ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಲೈಕ್ ಕೊಟ್ಟು ನನಗೂ ಪ್ರೋತ್ಸಾಹವನ್ನು ನೀಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ನಿಗೆ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹೀಗೆ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನನ್ನ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.